ಅಪ್ಪ ಸಜಾ ಕೈದಿ ಹುಟ್ಟಿ 15ನೇ ದಿನಕ್ಕೆ ಅಮ್ಮನ ಅನಿರೀಕ್ಷಿತ ಸಾವು. ಕಣ್ಣು ಬಿಡ್ತಾನೆ ಜೈಲಿನ ದೊಡ್ಡ ದೊಡ್ಡ ಗೋಡೆಗಳನ್ನು ನೋಡ್ಕೊಂಡು ಹುಟ್ಟಿದ ಆ ಹೆಣ್ಣು ಮಗಳ ಬದುಕಿಗೆ ಆ ದಿನ ಒಂದು ಅನಿರೀಕ್ಷಿತ ತಿರುವು ಸಿಕ್ಕಿಬಿಡ್ತು. ಸಾಕ್ಷಾತ್ ದೇವರ ರೀತಿಯಲ್ಲೇ ಜೈಲಿಗೆ ಭೇಟಿ ಕೊಟ್ಟ ಆ ಅಧಿಕಾರಿ ತನ್ನದಲ್ಲದ ತಪ್ಪಿಗೆ ಆ ಕಂದಮ್ಮ ಅನುಭವಿಸುತ್ತಿದ್ದ ಬಂದಿ ಶಿಕ್ಷೆಯಿಂದ ಆಕೆಯನ್ನ ಮುಕ್ತಿಗೊಳಿಸಿದರು. ಹಾಗಿದ್ರೆ ಏನಿದು ಹೆಣ್ಣು ಮಗಳ ಕಣ್ಣೀರ ಕತೆ? ಬಿಲಾಸ್ಪುರ ಜೈಲಿನೊಳಗೆ ನಡೆದಿದ್ದಾದರೂ ಏನು? ಇದೇ ಈ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಅನುಷ್ ಕುಂಬರಡಿ. ಅದು ಛತ್ತೀಸ್ಗಢದ ಬಿಲಾಸ್ಪುರ ಜೈಲು. ಸಹಜವಾಗಿ ಒಂದೆಡೆ ಮಹಿಳಾ ಕೈದಿಗಳು, ಇನ್ನೊಂದೆಡೆ ಪುರುಷ ಕೈದಿಗಳು. ಆದರೆ ಆ ದಿನ ಜೈಲಿಗೆ ಜಿಲ್ಲಾಧಿಕಾರಿ ಸಂಜಯ್ ಕುಮಾರ್ ಭೇಟಿ ನೀಡ್ತಾರೆ. ಮೊದಲಿಗೆ ಪುರುಷ ಬ್ಯಾರೆಕ್ನಲ್ಲಿ ಪರಿಶೀಲನೆ ನಡೆಸಿದ ಸಂಜಯ್ ಕುಮಾರ್ ಬಳಿಕ ಮಹಿಳಾ ಬ್ಯಾರೆಕ್ಗೆ ಹೋಗ್ತಾರೆ. ಆದರೆ ಅಲ್ಲಿ ಅವರು ಕಂಡ ಆ ಒಂದು ಸನ್ನಿವೇಶ ಅವರನ್ನ ಒಂದು ಕ್ಷಣ ನಿಲ್ಲುವಂತ ಮಾಡಿಬಿಡುತ್ತೆ. ಅದೇನಪ್ಪ ಅಂದ್ರೆ, ಮಹಿಳಾ ಕೈದಿಗಳ ಜೊತೆಗೆ ಒಂದು ಸಣ್ಣ ಬಾಲಕಿ ಆಟವಾಡ್ತಾ ಇರುತ್ತೆ. ಇದನ್ನು ನೋಡಿದ ಜಿಲ್ಲಾಧಿಕಾರಿ ಸಂಜಯ್ ಕುಮಾರ್ ಆ ಮಗುವಿನ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೀತಾರೆ. ಆ ಮಗು ಜೈಲಿಗೆ ಹೇಗೆ ಬಂತು, ಯಾಕಿಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ತೆರೆದುಕೊಂಡಿದ್ದೇ ಬಾಲಕಿ ಖುಷಿ ಬಾಳಿನ ಕರುಣಾಜನಕ ಕತೆ. ನಾವು ಮೊದಲೇ ಹೇಳಿದ್ವಲ್ಲ, ಕೆಲವರು ತಮ್ಮ ಕೈಯಾರೆ ತಪ್ಪು ಮಾಡಿ ಜೈಲಿಗೆ ತಲುಪಿದ್ರೆ ಇಲ್ಲಿ ಭಗವಂತ ಮಾಡಿದ ತಪ್ಪಿಗೆ ಆ ಪುಟ್ಟ ಕಂದಮ್ಮ ಖುಷಿ ಜೈಲು ಶಿಕ್ಷೆ ಅನುಭವಿಸ್ತಿದ್ಲು. ತಂದೆ ಯಾವುದೋ ಅಪರಾಧದ ಹಿನ್ನೆಲೆ ದೀರ್ಘವಾದ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿದ್ದ. ಇತ್ತ ತಾಯಿಯೂ ಕೂಡ ಕಾಮಾಲೆ ರೋಗದಿಂದ ಮಗು ಹುಟ್ಟಿದ 15ನೇ ದಿನಕ್ಕೆ ಪ್ರಾಣ ಕಳೆದುಕೊಂಡು ಆ ಪುಟ್ಟ ಕಂದಮ್ಮನನ್ನ ಅನಾಥವಾಗಿಸ್ಬಿಟ್ರು. ಅಲ್ಲಿಂದ ನೋಡಿಕೊಳ್ಳೋದಕ್ಕೆ ಯಾರೂ ಇಲ್ಲದೆ ಆ ಮಗುವನ್ನ ತಂದೆಯ ಜೊತೆ ಜೈಲಿಗೆ ಕರೆತರಲಾಯಿತು. ಅದಾಗಿ ಕೆಲ ವರ್ಷದ ಬಳಿಕ ಅಂದ್ರೆ 2019ರಲ್ಲಿ ಇದೇ ಜಿಲ್ಲಾಧಿಕಾರಿ ಸಂಜಯ್ ಕುಮಾರ್ ಜೈಲಿಗೆ ಭೇಟಿ ನೀಡಿದ್ರು. ಖುಷಿಯ ಕಥೆಯನ್ನು ಕೇಳಿಸ್ಕೊಂಡ ಅಧಿಕಾರಿ ಸಂಜಯ್ ಕುಮಾರ್ ಆಕೆ ಬಳಿ ಹೋಗಿ ಒಂದು ಪ್ರಶ್ನೆ ಮಾಡ್ತಾರೆ. ನೀನು ಬೆಳೆದ ದೊಡ್ಡವಳಾಗಿ ಏನಾಗಬೇಕು ಅಂತಿದ್ದೀಯಾ ಅಂತ. ಆಗ ಆ ಮಗು ಹೇಳಿದ್ದು, ನಾನೊಂದು ಒಳ್ಳೆ ಶಾಲೆಯಲ್ಲಿ ಓದಬೇಕು ಅಂತ. ಕೇಳಿಸ್ಕೊಂಡ್ರಲ್ಲ, ಆ ಮಗು ಹುಟ್ಟಿನಿಂದ ಶಾಲೆಗಳನ್ನೇ ನೋಡಿಲ್ಲ. ಶಿಕ್ಷಣ ವ್ಯವಸ್ಥೆ ಹೇಗಿರುತ್ತೆ, ಕ್ಲಾಸ್ ರೂಮ್ ಅಂದರೆ ಏನು, ಇದ್ಯಾವುದರ ಅರಿವೇ ಇಲ್ಲದಿದ್ರೂ ಕೂಡ ಆ ಹೆಣ್ಣು ಮಗಳು ಹೇಳಿದ್ದು, ನಾನು ಶಾಲೆಗೆ ಹೋಗಬೇಕು ಅಂತ. ಇದನ್ನು ಕೇಳಿಸ್ಕೊಂಡ ಆ ಅಧಿಕಾರಿಗೆ ಅಕ್ಷರಶಃ ಕಣ್ಣಲ್ಲಿ ನೀರು ಬರುತ್ತೆ. ಅದಾದ ಬಳಿಕ ನೇರವಾಗಿ ಅವರು ಆ ಮಗುವನ್ನು ಓದಿಸೋಕೊಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಬಿಸ್ಲಾಪುರ ಸಂಸ್ಥೆ ಖುಷಿಯನ್ನು ಓದಿಸೋಕೆ ಮುಂದೆ ಬರುತ್ತೆ. ಈಗ ಖುಷಿ ದೊಡ್ಡವಳಾಗಿದ್ದಾಳೆ, ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೀತಿದ್ದಾಳೆ. ತನ್ನ ತಪ್ಪಿನ ಅರಿವಾಗಿ ಆ ಭಗವಂತ ಸಂಜಯ್ ಕುಮಾರ್ ಅನ್ನೋ ಅಧಿಕಾರಿಯನ್ನ ಕಳಿಸ್ಕೊಟ್ನೋ ಏನೋ ಗೊತ್ತಿಲ್ಲ, ಆದರೆ ಬಂದಿಯಾಗಿದ್ದ ಜೀವಕ್ಕೆ ಬದುಕು ಮಾತ್ರ ಸಿಕ್ಕಿದೆ. ಇದೇ ರೀತಿ ಸ್ಪೆಷಲ್ ಕಂಟೆಂಟ್ಗಾಗಿ ಹಾಗೂ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.